ಬಹಳಷ್ಟು ಕನಸು ಕಾಡ್ತಿದ್ವಿ ನಾವು ನರಸಾಪುರದವ್ರು. ಯಾಕಂದ್ರೆ ನಮ್ಮ ಸಿರಿಸಿಲ್ ಗೌಡ್ರು, ನಮ್ಮ ರಾಮಣ್ಣ ಸಾರು, ಮರೇಪ್ ಸಾರು, ಅಜ್ಜನಗೌಡ್ರು ಯಾವಾಗ ಬರ್ತಾರ, ಯಾವಾಗ ಫಂಕ್ಷನ್ ಮಾಡಬೇಕು, ಇವ್ರು ಯಾವ ಕಣ್ತುಂಬ ನಾವು ನೋಡಬೇಕು ಅಂತೇಳಿ ಭಾಳ ಆಸೆ ಇತ್ತು. ಆದರೆ ಇವತ್ತು ಆ ದೇವರು ಇವತ್ತು ಆ ಆಸೆನ ಇವತ್ತು ನೆರವೇರಿಸಿದ್ರು. ಇವತ್ತು ಬಂದು ನಮ್ಗೆ ಕಣ್ತುಂಬ ಭಾಳ ಊರಿನವ್ರಿಗೆ ಎಲ್ಲರಿಗೂ ಸಂತೋಷ ಆಯ್ತು. ಯಾಕಂದ್ರೆ ಭಾಳ ದಿನದಿಂದ ಬೇಡಿಕೆ ಇಟ್ಟಿದ್ವಿ ನಾವು, ಯಾವಾಗ ಬರ್ತಾರ ಯಾವಾಗಿಲ್ಲ ಅಂತೇಳಿ. ಇವತ್ತು ಸಿರಿಸಿಲ್ ಗೌಡ್ರು ಯಾವುದೇ ಕೆಲಸ ಇರಲಿ ಅವರು ಬಹಳ ಗಮನ ಇಟ್ಟು ಬಹಳ ಕೆಲಸವನ್ನು ಮಾಡ್ತಾರೆ. ಅದಕ್ಕಲ್ಲೇ ನಮ್ದು ಒಂದು ಕೆಲಸ ಇತ್ತು. ನಮ್ಮ ಹುಡುಗ ಸಾಲಿಗೆ ಹಚ್ಚಿದ್ವಿ, ನಾವು ಸರ್ಕಾರಿ ಶಾಲೆಯಲ್ಲಿ ಹಚ್ಚಿದ್ವಿ. ಸರ್ಕಾರಿ ಶಾಲೆಯಲ್ಲಿ ಓದಿಲ್ಲ, ಮತ್ತೆ ಎಲ್ಲಿ ಓದ್ತಪ್ಪ ಅಂದ್ರೆ ನಾನು ಮಾನಿ ಶಾಲೆ ಪರಡ್ ಶಾಲೆಗೂ ಹಚ್ಚಿದ್ರು. ಅಲ್ಲಿನೂ ಒಂದು 4 ದಿನ ಹೋದ, ಅಲ್ಲಿ 4 ದಿನ ಹೋದ್ರೂ ಸಹಿತ ಅಲ್ಲಿನೂ ಮತ್ತೆ ಬಿಟ್ಬಿಟ್ಟ. ಅಲ್ಲಿ ಬಿಟ್ಟಾಗ ಅಲ್ಲಿ ಪರಡ್ ಶಾಲೆ ಮೇಲತ್ತು. ಅವಾಗ ಅದಂತೂ ಅಮೌಂಟ್ ಕಟ್ಟಬೇಕಾಗಿತ್ತು. ಹಂಗೆ ಒಂದು ಟಿ ಸಿ ಅಲ್ಲೇ ಉಳಿದ್ಬಿಡ್ತೀವಿ, ಅದು ವರ್ಷತನ ಅಲ್ಲೇ ಉಳಿದಾಗ ನಾ ಟಿ ಸಿ ಕೇಳಕ್ ಹೋದೆ. ಸಾಬ್ರೆ ನಮ್ಮ ಟಿ ಸಿ ಬೇಕಾಗಿತ್ತು, ನನ್ನ ಮಗ ಸರಿಗೆ ಓದಲೇ ಇಲ್ಲ ರೀ, ಅಲ್ಲಿ ಓದಿಲ್ಲ ಇಲ್ಲಿ ಓದಿಲ್ಲ, ನನ್ನ ಟಿ ಸಿ ಬೇಕಾಗಿತ್ತು, ಮತ್ತೆ ನಾನು ಊರಾಗೆ ಹಚ್ತೀನಿ ಅಂತ ಅಂದಾಗ ಅವ್ರು ಅಂದ್ರು, ಇಲ್ಲಪ್ಪ ನಾ ಮಾತಿನ ಪ್ರಕಾರ ಅದು ಎಷ್ಟೈತೆ ಅಮೌಂಟ್ ಅಷ್ಟು ಕಟ್ಟಲೇಬೇಕು ಅಂದ್ರೆ. ಸರ್ ನನ್ನ ಮಗನೇ ಓದಿಲ್ರಿ, ಆಗ ನೀವು ಫೀಸ್ ಎಷ್ಟು ಗಮನ ಎಷ್ಟು ಸಾಧ್ಯವಷ್ಟು ತಗೋರಿ, ಅಷ್ಟು ಕಟ್ಟಕ್ಕಾಗೋದಿಲ್ಲ ಅಂದೆ. ಇಲ್ಲಪ್ಪ ಸರ್ ನಾನು ಹೆಡ್ ಮಾಸ್ಟರ್ ಮಾತಾಡ್ತೀನಿ ರೀ, ಅವ್ರಿಗೆ ಕರಿ ಅಂದ್ರೆ ಹೆಡ್ ಮಾಸ್ಟರ್ ಬೇಕಲ್ಲ, ಯಾರು ಬೇಕಾಗಿಲ್ಲ, ಅವ್ರು ಬರೋದೇ ಇಲ್ಲ, ನೀವು ಎಷ್ಟೈತೆ ಅಷ್ಟು ಕಟ್ಟಲೇಬೇಕು ಅಂದ್ರೆ ಅಂದಾಗ ಅವಾಗ ನೆನಪು ಮಾಡಿದೆ. ನಾವು ಸಿರಿಸಿಲ್ ಗೌಡ ಅವ್ರಿಗೆ ನೆನಪು ಮಾಡಿದೆ. ಅವಾಗ ಸೀದಾ ಅವ್ರ ಮನೆಗೆ ಹೋದೆ. ಅವ್ರ ಮನೆಗೆ ಹೋದಾಗ ಅವರು ನನ್ನಲ್ಲಿ ಗೇಟ್ನಲ್ಲಿ ಕುಂತಾಗ ಸಾರ್ ಇದಾರ ಅಂತ ಕೇಳಿದಾಗ ಸರ್ ಬರ್ರಿ ಅಂದ್ರು. ಸಾರ್ ಹೊರಗೆ ಬಂದ್ರು. ನನಗೆ ಹೊರಗೆ ನಿಂತು ಮಾತಾಡ್ಸಲಿಲ್ಲ ಸಾಬ್ರು. ನಾನು ಮೊದಲು ಒಳಗೆ ಕರೆದ್ರು ಮೊದಲು ಚಹಾ ಕುಡಪ್ಪ, ಚಹಾ ಕುಡಿಸಿ ಆಮೇಲೆ ಅದು ಯಾಕಂದ್ರೆ ಮೊದಲೇ ಹೊರಗೆ ನಿಂತು ಗೇಟ್ ಅವರು ಮೊದಲು ಹೊರಗೆ ಕಳಿಸಿದ್ರು. ನನಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ ಸರ್ ಗೌಡ್ರ ಅಂದ್ರೆ. ನಾನು ಹೇಳಿದೆ, ಹಿಂಗಿನ ಮಾತು ಹಿಂಗ ಸಮಸ್ಯೆ ಐತ್ರಿ, ನನ್ನ ಹುಡುಗಂದು ಅಷ್ಟು ದುಡ್ಡು ಕಟ್ಟಕ್ಕಾಗೋದಿಲ್ಲ ಅಂತ ಹೇಳಿದೆ. ಅದನ್ನ ಯಾಕೆ ತಲೆ ಕೆಡಿಸಿಲ್ಲಪ್ಪ, ಬನ್ನಿ ನಾವು ಅದು ಇಂಥ ಸಣ್ಣ ವಿಷಯಕ್ಕೆ ಏನು ಅಲ್ಲೇ ಫೋನ್ ಮಾಡಿ ಹೇಳಿದ್ದಾಗಿತ್ತಲ್ಲ, ಯಾಕೆ ಇಲ್ಲಿವರೆಗೆ ಬಂದೆ ಅಂದ್ರು. ಇಲ್ಲ ಸರ್ ನಂದು ಹಿಂಗೆ ಐತ್ರಿ, ಎಲ್ಲ ಕೊಡ್ಬೇಕಂತ ಹೇಳ್ತಾನ್ರಿ ಅಂದಾಗ ಆಯ್ತಪ್ಪ ನೀನು ಹೋಗಿ ಮತ್ತೆ ಸೀದಾ ಹೋಗಿ ಟಿ ಸಿ ತಗೋ, ನೀನು ಇನ್ನೂ ಸಾಲಿನ ಮುಟ್ಟಿರೋದಿಲ್ಲ, ನಿಮಗೆ ಫೋನ್ ಮಾಡ್ತಾರೋ ಹೋಗಂತಂದಾಗ ಅವಾಗ ಹೋದಾಗ ಅವ್ರಂದ್ರು, ಮತ್ತೆ ಅಲ್ಲಪ್ಪ ಸಣ್ಣ ವಿಷಯಕ್ಕೆ ಅಲ್ಲಿಗೆ ಯಾಕೆ ಹೋಗಿದ್ದಿ ನೀನು, ನಾವೇ ಕೊಟ್ಟು ಬಿಟ್ಟಿದ್ದೇವ ಅಂತ ಹೇಳಿದ್ರು. ಈಗ ಮುಂದೆ ನಾನು ಮಾತಾಡೋಕ್ಕಾಗಲ್ಲ, ಆದರೂ ಟಿ ಸಿ ಕೊಟ್ಟರು ನಾನು ತೊಗೊಂಡು ಹಾಗೆ. ಆಮೇಲೆ ನಮ್ಮ ತಮ್ಮ ರಂಜಾನ್ ಸಾರ್, ರಾಮಣ್ಣ ಸಾರ್ ಅವರು SLC ಓದೋ ಟೈಮ್ನಲ್ಲಿ ನಾನು ಸಾರ್ಗೆ ಹೇಳಿದೆ, ನಮ್ಮ ತಮ್ಮ SLC ಪಾಸ್ ಆಗ್ಬೇಕ್ರಿ ಅಂತ ಹೇಳಿದೆ. ರಾಮಣ್ಣ ಸಾರ್ ಅಂದ್ರು, ನಾವು ಇರೋರಿಗೆ ನಿಮ್ಮ ತಮ್ಮದು ಏನು ಚಿಂತೆ ಮಾಡಬೇಡಪ್ಪ, ನೀನು ಮೊದಲು ರಿಸಲ್ಟ್ ನೋಡು ಬರೋದು, ನೀನು ಮೊದಲು ನಿನ್ನ ತಮ್ಮ ಪಾಸ್ ಆದಂಗೆ ನಾವು ಇದ್ರ ಮೇಲೆ ಪಾಸ್ ಆದಂಗೆ ಅಂದಾಗ ನಮ್ಮ ತಮ್ಮನವ್ರಿಗೆ ಆಮೇಲೆ ಅವ್ರಿಗೆ ಇಬ್ಬರು ಜೊತೆಯಲ್ಲಿ ಇದ್ರು. ಅವ್ರು 2 ಮಕ್ಕಳಿಗೆ ಅವ್ರು ಪಾಸ್ ಮಾಡೋ ಮುಖಾಂತರ ಮಾಡಿದ್ರು. ಆಮೇಲೆ ಇವತ್ತು 2012 ಸಾಲಿನಲ್ಲಿ ಕಟ್ಟಬೇಕಂದ್ರೆ ಇವತ್ತು ನಮ್ಮ ಮಾದೇವ ಮಾಸ್ಟರ್ನ ಕಾರಣ. ಯಾಕಂದ್ರೆ ನಾನು ಇವತ್ತು ಸಪ್ಲೈಸ್ ಅಲ್ಲಿ 7-8 ವರ್ಷ ಕೆಲಸ ಮಾಡಿದ ಮೇಲೆ ಬಿಟ್ಟೆ. ನನ್ನ ಜೋಪಡಿ ಇತ್ತು 2012 ಸಾಲಿನಲ್ಲಿ ಜೋಪಡಿ ಭಾಳ ಸೋರ್ತಿತ್ತು. ನಾನು ಸಾರಿಗೆ ಹೇಳಿದೆ, ನಾನು ಒಂದು ಪ್ಲಾಟ್ ತಗೊಂಡಿನ್ರಿ, ಅದರಲ್ಲಿ ಒಂದು ಶೆಡ್ ಮಾಡ್ಕೊಂಡು ನಾನು ಇರ್ತೀನಿ ಅಂತ ಹೇಳಿದೆ. ನೋಡಪ್ಪ ಶೆಡ್ ಗಿಡ ಅಂತ ನನ್ನ ಮುಂದೆ ಹೇಳ್ಬೇಡ, ನೀನ್ ಕೆಲಸ ನನ್ನಲ್ಲಿ ಬಿಟ್ಟರು ಸಹಿತ ನಮ್ಮವರೇ, ಇಲ್ಲದ್ರು ನಮ್ಮವರೇ. ನೀನು ಮೊದಲು ನೀನು ನನ್ನಂಗೆ ನೀನು ಮನೆ ಕಟ್ಟಬೇಕು, ನೀನು ಶೆಡ್ ಗಿಡ್ಡು ಜೋಪಡಿ ಅವಶ್ಯಕತೆ ಇಲ್ಲ, ನನಗೆ ಹೇಳ್ಬೇಡ, ನಿನ್ಗೆ ಏನು ಬೇಕು ನಾನು ಕೊಡ್ತೀನಿ, ನೀನು ಮೊದಲು ಮುಂದರಿ. ಈಗ ಮೊದಲು ಕಾಲಮ್ ಹಾಕಿ ಎಸ್ಟಿಮೇಟ್ ಹಾಕಿ ರೆಡಿ ಮಾಡು, ಇವತ್ತು ನೀನು ಮುಂದರ್ಬೇಕಂತೇಳಿ ಅವತ್ತು ಅವತ್ತು 2 ಟ್ರಾಕ್ಟರ್ 3 ಟ್ರಾಕ್ಟರ್ ಕಂಕರು ರಾಡು ಸಿಮೆಂಟು ಬಂದು ಇಲ್ಲಿ ಮನೆ ತನಕ ಬಂದು ನಮ್ಗೆ ಎಸ್ಟಿಮೇಟ್ ಪ್ಲಾನ್ ಮಾಡಿ ನಮ್ಗೆ ರೆಡಿ ಮಾಡಿದ್ರು. ಇವತ್ತು ಮನೆ ಇವತ್ತು ನನಗೆ ಇವತ್ತು ನಮ್ಮ ಊರಿನ ಎಲ್ಲರೂ ಸೇರಿ ಇವತ್ತು ಮಾತಾಡೋಕೆ ಅವಕಾಶ ಕೊಟ್ಟಂತ ಎಲ್ಲರಿಗೆ ನಮಸ್ಕಾರಗಳು.